ಇನ್ನು ಬೆಂಗಳೂರಿನಲ್ಲಿ ಪಾಕಿಸ್ತಾನದ ಏಜೆಂಟ್ ಒಬ್ಬನ್ನ ಬಂಧಿಸಲಾಗಿದೆ. ಇಲ್ಲಿನ ಎಲ್ಲ ವಿವರಗಳನ್ನು, ಅದರಲ್ಲೂ BEL ಕಂಪನಿಗೆ ಸಂಬಂಧಪಟ್ಟಂಥ ವಿವರಗಳನ್ನು ಈತ ಕೊಡ್ತಾ ಇದ್ದ ಪಾಕಿಸ್ತಾನಕ್ಕೆ ಅಂತ. ದೀಪ್ ರಾಜ್ ಅವನನ್ನು ಹಿಡಿಯಲಾಗಿದೆ. ವಿಚಾರಿಸಿದಾಗ ಸ್ಫೋಟಕ ಸಂಗತಿಗಳು ಬಹಿರಂಗವಾಗಿವೆ. 3 ವರ್ಷಗಳಿಂದ ಈತ ಸಂಪರ್ಕದಲ್ಲಿದ್ದ. 3 ವರ್ಷಗಳಿಂದ ISI ಲೇಡಿ ಜೊತೆಗೆ ದೀಪ್ ರಾಜ್ ಸಂಪರ್ಕದಲ್ಲಿದ್ದ. ಈ ISI ಏಜೆಂಟ್ನಿಂದ 50 ಲಕ್ಷ ರೂಪಾಯಿ ವಶಪಡಿಸಿಕೊಳ್ಳಲಾಗಿದೆ. ದೀಪ್ ರಾಜ್ ಚಂದ್ರ ವಿವಿಧ ಖಾತೆಗೆ ಹಣ ಬಂದಿತ್ತು. ಯಾರ ಜೊತೆ ಸಂಪರ್ಕದಲ್ಲಿದ್ದ, ಏನು ಎತ್ತ ಎಲ್ಲ ವಿವರಗಳನ್ನು ಕಲೆ ಹಾಕಲಾಯಿತು. ಒಮ್ಮೆ ಪಾಕ್ ಏಜೆಂಟ್ನನ್ನು ಕೂಡ ಈತ ಭೇಟಿ ಮಾಡಿದಂತೆ. ದೀಪ್ ರಾಜನ ಮೊಬೈಲ್, ಲ್ಯಾಪ್ಟಾಪ್ ಎಲ್ಲವನ್ನೂ ಕೂಡ ವಶಪಡಿಸಿಕೊಂಡು ತನಿಖೆಯನ್ನು ಮಾಡಲಾಗ್ತಾ ಇದೆ. ನೋಡಿ, ಇವನು ತೋರಿಸ್ತಾ ಇದ್ದೀವಿ. ಇವನ್ನ ನೋಡಿದ್ರೆ ಇವನು ದೇಶದ್ರೋಹಿ ಅಂತ ಅನ್ನಿಸ್ತಾನ ನೋಡಿ ಇವನು. ಆದರೆ ಮಹಾನ್ ದೇಶದ್ರೋಹಿ ಇವನು. ದೀಪ್ ರಾಜ್ ಚಂದ್ರ ಪಾಕಿಸ್ತಾನದ ಏಜೆಂಟ್. ಇವನು ಪಾಕಿಸ್ತಾನದ ಏಜೆಂಟ್ಗಳ ಜೊತೆಗೆ ನಿರಂತರವಾದಂಥ ಸಂಪರ್ಕ ಇತ್ತು. ಅದರಿಂದ ಅವನಿಗೆ ದುಡ್ಡು ಸಿಗ್ತಾ ಇತ್ತು. ಬೇರೆ ಬೇರೆ ಕಂಪ್ನಿಗಳ ವಿವರಗಳನ್ನು ಈತ ಕೊಡ್ತಾ ಇದ್ದ. ಅದರಲ್ಲೂ BELನ ಆಂತರಿಕ ರಕ್ಷಣಾ ವಿಚಾರಕ್ಕೆ ಸಂಬಂಧಪಟ್ಟಂಗೆ ISI ಲೇಡಿಗೆ ಇವನು ಮಾಹಿತಿ ರವಾನೆ ಮಾಡ್ತಾ ಇದ್ದ. ಸಂಗತಿಗಳನ್ನು ಬಾಯಿ ಬಿಡಿಸುವಂಥ ರೀತಿ ಇದೆಯಲ್ಲ, ಇದು ಮತ್ತಿಕೇರಿ ಬಳಿ ಇದ್ದ ಇವನು ದೀಪ್ ರಾಜ್. UP ಮೂಲದವನು. ಯಾವ್ಯಾವ ಏಜೆಂಟ್ಗಳು ನಮ್ಮ ಸುತ್ತಮುತ್ತ ಎಲ್ಲೆಲ್ಲಿ ಕೆಲಸ ಮಾಡ್ತಿರ್ತಾರೋ ಹೇಳೋಕ್ಕಾಗಲ್ಲ. ಅದರಲ್ಲಿ ದೀಪ್ ರಾಜ್ ಚಂದ್ರ ಕೂಡ ಒಬ್ಬ. ಪ್ರಾಡಕ್ಟ್ ಡೆವಲಪ್ಮೆಂಟ್ ಇನ್ನೋವೇಷನ್ ಸೆಂಟರ್ನಲ್ಲಿ ಇವನು ಕೆಲಸ ಮಾಡ್ತಾ ಇದ್ದ. ಅಲ್ಲಿಂದ ಪಾಕಿಸ್ತಾನಕ್ಕೆ ಮಾಹಿತಿ ಹಂಚಿಕೊಳ್ತಾ ಇದ್ದ. ಸುಮಾರು 3 ವರ್ಷಗಳಿಂದ ಇವನು ಮಾಹಿತಿ ಹಂಚಿಕೊಳ್ತಾ ಇದ್ದ. ಯಾವ್ಯಾವ ಮಾಹಿತಿಗಳು ಸೋರಿಕೆ ಆಗಿದೆಯೋ, ಅದರಲ್ಲೂ ಆಂತರಿಕ ರಕ್ಷಣಾ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಶತ್ರು ದೇಶಕ್ಕೆ ಇವನು ವಿವರಗಳನ್ನು ಕಳಿಸ್ತಾನೆ ಅಂತಂದರೆ ಇವನೆಂಥ ದೇಶದ್ರೋಹಿ ಇರಬೇಕು. ಇಂಥ ಎಷ್ಟು ಜನ ಕೆಲಸ ಮಾಡ್ತಿರ್ಬೋದು ನಮ್ಮ ಸುತ್ತಮುತ್ತ, ಎಷ್ಟು ಜನ ಇರಬಹುದು. ಬರೀ ನಮ್ಮ ಪ್ರತಿನಿಧಿ ಪ್ರಜ್ವಲ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಜ್ವಲ್, ನೋಡಿ ಎಲ್ಲ ವಿವರಗಳನ್ನು, ಅದರಲ್ಲೂ ಆಂತರಿಕ ಭದ್ರತೆಯ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈ ದೀಪ್ ರಾಜ್ ಚಂದ್ರ ಎಲ್ಲ ವಿವರಗಳನ್ನು ಇವನು ಕೊಡ್ತಾ ಇದ್ದ. ಅದರಲ್ಲೂ ISI ಲೇಡಿಯ ಜೊತೆಗೆ ಇವನಿಗೆ ಸಂಪರ್ಕ ಇತ್ತು. ಅವಳಿಗೆ ಎಲ್ಲ ವಿವರಗಳನ್ನು ಕೊಡ್ತಾ ಇದ್ದ. ಅದಕ್ಕೆ ಪ್ರತಿಯಾಗಿ ಇವನಿಗೆ ಲಕ್ಷಗಟ್ಟಲೆ ಹಣ ಕೂಡ ಬಂದು ಬಿದ್ದಿದೆ ಇವನ ಅಕೌಂಟಲ್ಲಿ ಅಂತ. ಏನಿದೆ ಇವನ ಬಗ್ಗೆ ಹೆಚ್ಚಿನ ವಿವರ, ಯಾವ್ಯಾವ ದಾಖಲೆಗಳು, ಯಾವ್ಯಾವ ವಿವರಗಳು ಸೋರಿಕೆ ಆಗಿರಬಹುದು ಅನ್ನುವಂಥ ಆತಂಕ ಇದೆ. ಕೇವಲ ಇವನು ಮಾತ್ರನ ಅಥವಾ ಬೇರೆ ಯಾರಾದರೂ ಇವನ ಜೊತೆಗಿದ್ದಾರಾ? ರಂಗನಾಥ್, ಈತ ಮೂಲತಃ ಉತ್ತರ ಪ್ರದೇಶ ಮೂಲದವನು. ಈತ ಬೆಂಗಳೂರಿನ BELನಲ್ಲಿ ನೌಕರನಾಗಿ ಕೆಲಸ ಮಾಡ್ತಿರ್ತಾನೆ. BEL ಕ್ಯಾಂಪಸ್ನಲ್ಲಿಯೇ ವಾಸವನ್ನು ಕೂಡ ಮಾಡ್ತಿರ್ತಾನೆ. ಈತನ ಜೊತೆ ISIನ ಸಂಬಂಧಪಟ್ಟಂತ ಓರ್ವ ಮಹಿಳಾ ಏಜೆಂಟ್ ಜೊತೆಗೆ ಈತ ಕಾಂಟ್ಯಾಕ್ಟಲ್ಲಿ ಇದ್ದ ಅಂತೇಳಿ ಕಳೆದ 3 ವರ್ಷಗಳಿಂದ ಈತ ಕಾಂಟ್ಯಾಕ್ಟಲ್ಲಿ ಇದ್ದ. ಮತ್ತೆ ಒಂದಷ್ಟು ಆಯ್ದ ಸೂಕ್ತ ಹಾಗೂ ಸೂಕ್ಷ್ಮ ದಾಖಲಾತಿಗಳನ್ನ ಅಥವಾ ಮತ್ತೆ ಮಾಹಿತಿಗಳನ್ನ, ಡೇಟಾಗಳನ್ನ ಸೋರಿಕೆ ಮಾಡಿರಬಹುದು ಅನ್ನೋದು ಇವನ್ ಮೇಲಿರುವಂತ ಆರೋಪ. ಸದ್ಯಕ್ಕೆ ಅಂದ್ರೆ ಇದು ಕೇವಲ ಒಂದು ಪೊಲೀಸ್ ಏಜೆನ್ಸಿ ಸೇರ್ಕೊಂಡು ಕೆಲಸ ಮಾಡಿದಲ್ಲ. ಪ್ರಮುಖವಾಗಿ ನಮ್ಮ ಭಾರತೀಯ ಸೇನಾ ಇಂಟೆಲಿಜೆನ್ಸ್ ಏನಿದೆ, ಆರ್ಮಿ ಇಂಟೆಲಿಜೆನ್ಸ್ ಏನಿದೆ, ಅವರು ಪ್ರಮುಖವಾದಂಥ ಅವರ ಇನ್ಪುಟ್ ಮೂಲಕವಾಗಿ ಇದನ್ನ ಕಾರ್ಯಾಚರಣೆಯನ್ನ ಮಾಡ್ತಾರೆ. ಆ ಒಂದು ಕಾರ್ಯಾಚರಣೆಗೆ ಇಂಡಿಯಾದ ಅಂದ್ರೆ ಭಾರತದ IB ಏನಿದೆ, ಇಂಟೆಲಿಜೆನ್ಸ್ ಬ್ಯೂರೋ ಏನಿದೆ, ಆ ಒಂದು ಟೀಮು ಮತ್ತೆ ರಾಜ್ಯ IB ಏನಿದೆ, ಇವರು ಸ್ಟೇಟ್ ಇಂಟೆ ಏನಿದೆ ಟೀಮ್ ಏನಿದೆ, ಇವರೆಲ್ಲರೂ ಸೇರ್ಕೊಂಡು ಒಂದು ಕಾರ್ಯಾಚರಣೆಯನ್ನ ಮಾಡ್ತಾರೆ. ಇದನ್ನ ಸಾಕಷ್ಟು ದಿನಗಳ ಕಾಲ ವಾಚ್ ಮಾಡಿ ಇವನ ಚಲನವಲನ ಮತ್ತೆ ಇವನ ಆಕ್ಟಿವಿಟೀಸ್ಗಳು, ಗ್ಯಾಜೆಟ್ಗಳು ಯಾವ್ದಾವ್ದು ಬಳಕೆ ಮಾಡ್ತಿದ್ದಾನೆ ಇದೆಲ್ಲದನ್ನು ಪರಿಶೀಲನೆ ಮಾಡಿ ಈತನನ್ನ ಪಿಕ್ ಮಾಡ್ತಾರೆ. ಮತ್ತೆ ಈಗ ಸದ್ಯಕ್ಕೆ ಗೊತ್ತಾಗಿರೋಂಥ ಅಂಶಗಳೇನಂತಂದ್ರೆ ಕಳೆದ 3 ವರ್ಷಗಳಿಂದ ಈತ ಆಕೆಯ ಸಂಪರ್ಕದಲ್ಲಿ ಇದ್ದುಕೊಂಡು ಆಕೆ ಕೇಳಿದಂತ ಒಂದಷ್ಟು ಡೇಟಾಗಳನ್ನ ನೀಡಿರಬಹುದು ಅಂತೇಳಿ. ಆದ್ರೆ ಇದುವರೆಗೆ ಯಾವ ಪ್ರಾಡಕ್ಟ್ಗೆ ಸಂಬಂಧಪಟ್ಟಂತೆ ಮತ್ತೆ ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೇಟಾಗಳನ್ನು ನೀಡಿದ್ದಾನೆ ಅನ್ನೋದ್ರ ಬಗ್ಗೆ ಸ್ಪಷ್ಟ ಮಾಹಿತಿಯನ್ನ ಏಜೆನ್ಸಿಗಳು ಹೊರಬಿಟ್ಟುಕೊಟ್ಟಿಲ್ಲ. ಆದ್ರೆ ಒಂದಷ್ಟು ಮಾಹಿತಿಗಳನ್ನ, ಸೂಕ್ಷ್ಮ ಮಾಹಿತಿಗಳನ್ನ, ಸೀಕ್ರೆಟ್ ಡೇಟಾಗಳನ್ನ ಈತ ಆಕೆಗೆ ಕೊಟ್ಟಿರೋ ಬಗ್ಗೆ ಮಾಹಿತಿ ಇದೆ. ಮತ್ತೆ ಈತನ ವಿವಿಧ ಬ್ಯಾಂಕ್ ಅಕೌಂಟ್ಗಳಿಗೆ ಮತ್ತೆ ಈತ ಮಾಡ್ಕೊಂಡಿದ್ದಂತ ಮ್ಯೂಲ್ ಅಕೌಂಟ್ಗಳಿಗೆ ಒಂದಷ್ಟು ಹಣ ಬಂದಿದೆ. ಸುಮಾರು 50 ಲಕ್ಷಕ್ಕಿಂತ ಹೆಚ್ಚಿನ ಹಣ ಈತನಿಗೆ ಸಂದಾಯ ಆಗಿದೆ ಅಂತೇಳಿ ಸದ್ಯಕ್ಕಿರುವಂತ ಮಾಹಿತಿ. ಈಗ ದೆಹಲಿಯ ಒಂದು ಟೀಮ್ ಏನ್ ಬಂದಿತ್ತು ಆತನನ್ನ ಆಪರೇಟ್ ಮಾಡ್ಲಿಕ್ಕೋಸ್ಕರ ಏನ್ ಬಂದಿತ್ತು ಆರ್ಮಿ ಇಂಟೆಲಿಜೆನ್ಸ್ ಟೀಮ್, ಆ ಟೀಮ್ ಇವನನ್ನ ವಶದಲ್ಲಿ ಇಟ್ಕೊಂಡಿದ್ದಾರೆ. ಪ್ರಾಬಬ್ಲಿ ದೆಹಲಿಗೆ ಕರ್ಕೊಂಡು ಹೋಗಿ ಆತನನ್ನ ಹೆಚ್ಚಿನ ವಿಚಾರಣೆಗೆ ಒಳಪಡಿಸುವಂತ ಸಾಧ್ಯತೆ ಇದೆ. ಇದು ನಮ್ಮ ದೇಶದ ಭದ್ರತೆಗೆ ಮತ್ತೆ ಆಂತರಿಕ ಭದ್ರತೆಗೆ ಒಂದು ಪ್ರಯತ್ನ ಪಾಕಿಸ್ತಾನದ್ದು ಅಂತ ಹೇಳ್ಬೋದು. ಯಾಕಂತಂದ್ರೆ
ಆರ್ಮಿ ಇಂಟೆಲಿಜೆನ್ಸ್ಗಳು BEL ನಲ್ಲಿ ಕೆಲಸ ಮಾಡುವಂತ ಅಥವಾ ಕೇಂದ್ರ ಸರ್ಕಾರದ ಸಂಸ್ಥೆಗಳಲ್ಲಿ ಕೆಲಸ ಮಾಡುವಂತ ಸಾಕಷ್ಟು ಡಿಫೆನ್ಸಿಗೆ ಸಂಬಂಧಪಟ್ಟಂತ ಒಂದು ಎಕ್ವಿಪ್ಮೆಂಟ್ಗಳನ್ನ ತಯಾರು ಮಾಡುವಂತ ಕಂಪನಿಗಳಲ್ಲಿ ಕೆಲಸ ಮಾಡುವಂತವ್ರನ್ನ ಮಾನಿಟರ್ ಮಾಡ್ತಾರೆ. ಆ ಮಾನಿಟರ್ ಮಾಡುವಾಗ ಗೊತ್ತಾಗಿದೆ ಆರ್ಮಿ ಇಂಟೆಲಿಜೆನ್ಸ್ಗೆ ಅನ್ನೋದು ಸದ್ಯಕ್ಕಿರುವಂತ ಮಾಹಿತಿ. ಅದಾದ್ಮೇಲೆ ಸ್ಟೇಟ್ ಇಂಟ್ ಜೊತೆಗೆ ಮತ್ತೆ ಕೇಂದ್ರ ಇಂಟೆಲಿಜೆನ್ಸ್ ತನಿಖಾ ಸಂಸ್ಥೆ ಜೊತೆಗೆ ಇವರು ಒಂದಷ್ಟು ಮಾಹಿತಿಗಳನ್ನ ವಿನಿಮಯ ಮಾಡಿಕೊಂಡು ಆತನನ್ನ ಮಾನಿಟರ್ ಮಾಡಿದ್ದಾರೆ. ಅವನ ಗ್ಯಾಜೆಟ್ಗಳನ್ನ ಮಾನಿಟರ್ ಮಾಡಿದ್ದಾನೆ. ಆತನ ಕಂಪ್ಲೀಟ್ ಆತನನ್ನ ತಮ್ಮ ರೇಡಾರ್ ನಲ್ಲಿ ಇಟ್ಕೊಂಡು ಪ್ರತಿಯೊಂದನ್ನು ಮಾನಿಟರ್ ಮಾಡಿಕೊಂಡು ನಂತರದಲ್ಲಿ ಆತನನ್ನ ವಶಕ್ಕೆ ಪಡೆಯುವಂತ ಕೆಲಸಗಳಾಗಿದೆ ರಂಗನಾಥ್. ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.